ಇನ್ನೊಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅಂತೂ ನಿಮ್ದು ಮತ್ತೆ ವರ್ತೂರ್ ಅವ್ರದ್ದು ಅದು ಒಂದು ಟೈಮ್ ಇರುತ್ತೆ ಬಿಗ್ ಬಾಸ್ ಸಂದರ್ಭದಲ್ಲಿ ಇಂದಷ್ಟು ದಿನಗಳ ಆ ಜೋಡಿಗಳದ್ದು ಯಾವ ಇಷ್ಟು ಸೀಸನ್ ಅಲ್ಲಿ ನಾವು ಗಮನಿಸಿದ್ವಿ. ಆದ್ರೆ ನಿಮ್ಮಿಬ್ರು ಜೋಡಿದು ಮಾತ್ರ ನಮಗೆ ಈ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಏನಾದ್ರು ಒಂದು ಸಿಗ್ತಾ ಇರುತ್ತೆ. ಸೊ ಇನ್ನೊಂದು ಮದುವೆ ಆಗ್ಬಿಡ್ತಾರೆ, ಮದುವೆ ಆಗಿದ್ದಾರೆ, ಈ ತರದೆಲ್ಲ ಚರ್ಚೆಗಳಾಗುತ್ತೆ. ಸೊ ವರ್ತೂರ್ ಅವ್ರನ್ನ ಮದುವೆ ಆಗ್ತಾ ಇದ್ದೀರಾ ಅಂತ ಹೇಳಿ ಮತ್ತೇನಾ ಅಲ್ಲ, ಈ ಚರ್ಚೆಗಳು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಇಂದ ನಮ್ಗೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಲೈಕ್ ಲಿಟ್ರಲಿ ನಮ್ಮ ಓನ್ ಸಿಸ್ಟರ್ ಶಿ ಇಸ್ ಕಮಿಂಗ್ ಅಂಡ್ ಆಸ್ಕಿಂಗ್ ಏನಾದರೂ ಯೋಚನೆ ಮಾಡ್ತೀಯಾ ಅಂತ. ಲಿಟ್ರಲಿ ಅಂದರೆ ಅಲ್ಲಿವರೆಗೂ ಬಂದ್ಬಿಡುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಇನ್ಫಾರ್ಮೇಷನ್ಗಳು ಜನರಿಗೆ ಸಿಗುತ್ತೆ. ಆ್ಯಂಡ್ ನಮ್ಮ ಅಕ್ಕ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವ್ರಿಗೂ ಅದೊಂಥರ ಶಿ ಇಸ್ ಲೈಕ್ ಕಾಮನ್ ಪರ್ಸನ್ ಅಗ್ಯಾನ್. ಸೊ ಹಾಗಾಗಿ ಲಿಟ್ರಲಿ ಅದೊಂಥರ ಹೇಗಿರುತ್ತೆ ಅಂತಂದರೆ, ಯಾರಿಗೆ ಹೊರಗಿನವ್ರಿಗೆ ಅನ್ಸೋದು ಹೋಗಿ ಮನೆಯವ್ರಿಗೇನೆ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ. ಅಷ್ಟರ ಮಟ್ಟಕ್ಕೆ ಅದು ತಲುಪತ್ತೆ. ಬಿಕಾಸ್ ವಿ ಆರ್ ಅಟೆಂಡಿಂಗ್ ಮೋಸ್ಟ್ ಆಫ್ ದ ಈವೆಂಟ್ಸ್ ಟುಗೆದರ್. ಹೆಚ್ಚೆಚ್ಚು ಈವೆಂಟ್ಸ್ಗಳಾಗಿರ್ಬೋದು ಅಥವಾ ಇನ್ನೆಲ್ಲೋ ಕಾಣಿಸ್ಕೊಳ್ಳೋದಾಗಿರ್ಬೋದು, ಈ ರೀತಿ ಆಗ್ತಿರೋದ್ರಿಂದ ನಾವು ನಾರ್ಮಲ್ ಆಗೇ ಇದ್ದೀವಿ. ನಾವು ಬಿಗ್ ಬಾಸ್ ಮನೆ ಒಳಗಡೆ ಹೇಗಿದ್ವಿ ಈಗಲೂ ಹಾಗೇ ಇದ್ದೀವಿ. ಅವ್ರ ಮನಸ್ಸಲ್ಲೂ ಏನೂ ಇಲ್ಲ, ನನ್ನ ಮನಸ್ಸಲ್ಲೂ ಏನೂ ಇಲ್ಲ. ನಾವು ಫ್ರೆಂಡ್ಸ್ ಆಗೇ ಇರಬೇಕು ಅಂತ ಆಸೆ ಪಡ್ತೀವಿ. ಸೊ ಆ ಫ್ರೆಂಡ್ಶಿಪ್ಪನ್ನ ಹಾಗೇ ಉಳ್ಕೊಳ್ಳೋದು ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಕೂಡ್ ಬಂತು ಅಂದ್ರೆ ಆ ದೇವ್ರ ಏನಾದ್ರು ಆಶೀರ್ವಾದ ಮಾಡಿದ್ರು ಅಂದ್ರೆ ಏನ್ ಮಾಡ್ತೀರಾ? ಏನಾದರೂ ಆಗಬೇಕು ಅನ್ನೋಂಥದ್ದನ್ನ ಯಾರೂ ತಪ್ಸಕ್ಕಾಗಲ್ಲ. ಸೊ ಏನು ಆಗಬೇಕು ಅಂತಿರುತ್ತೋ ಅದು ಹಾಗೇ ಆಗುತ್ತೆ ಅಷ್ಟೇ. ಇನ್ನೊಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅಂತೂ ನಿಮ್ದು ಮತ್ತೆ ವರ್ತೂರ್ ಅವ್ರದ್ದು ಅದು ಒಂದು ಟೈಮ್ ಇರುತ್ತೆ ಬಿಗ್ ಬಾಸ್ ಸಂದರ್ಭದಲ್ಲಿ ಇಂದಷ್ಟು ದಿನಗಳ ಆ ಜೋಡಿಗಳದ್ದು ಯಾವ ಇಷ್ಟು ಸೀಸನ್ ಅಲ್ಲಿ ನಾವು ಗಮನಿಸಿದ್ವಿ. ಆದ್ರೆ ನಿಮ್ಮಿಬ್ರು ಜೋಡಿದು ಮಾತ್ರ ನಮಗೆ ಈ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಏನಾದ್ರು ಒಂದು ಸಿಗ್ತಾ ಇರುತ್ತೆ. ಸೊ ಇನ್ನೊಂದು ಮದುವೆ ಆಗ್ಬಿಡ್ತಾರೆ, ಮದುವೆ ಆಗಿದ್ದಾರೆ, ಈ ತರದೆಲ್ಲ ಚರ್ಚೆಗಳಾಗುತ್ತೆ. ಸೊ ವರ್ತೂರ್ ಅವ್ರನ್ನ ಮದುವೆ ಆಗ್ತಾ ಇದ್ದೀರಾ ಅಂತ ಹೇಳಿ ಮತ್ತೇನಾ ಅಲ್ಲ, ಈ ಚರ್ಚೆಗಳು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಇಂದ ನಮ್ಗೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಲೈಕ್ ಲಿಟ್ರಲಿ ನಮ್ಮ ಓನ್ ಸಿಸ್ಟರ್ ಶಿ ಇಸ್ ಕಮಿಂಗ್ ಅಂಡ್ ಆಸ್ಕಿಂಗ್ ಏನಾದರೂ ಯೋಚನೆ ಮಾಡ್ತೀಯಾ ಅಂತ. ಲಿಟ್ರಲಿ ಅಂದರೆ ಅಲ್ಲಿವರೆಗೂ ಬಂದ್ಬಿಡುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಇನ್ಫಾರ್ಮೇಷನ್ಗಳು ಜನರಿಗೆ ಸಿಗುತ್ತೆ. ಆ್ಯಂಡ್ ನಮ್ಮ ಅಕ್ಕ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವ್ರಿಗೂ ಅದೊಂಥರ ಶಿ ಇಸ್ ಲೈಕ್ ಕಾಮನ್ ಪರ್ಸನ್ ಅಗ್ಯಾನ್. ಸೊ ಹಾಗಾಗಿ ಲಿಟ್ರಲಿ ಅದೊಂಥರ ಹೇಗಿರುತ್ತೆ ಅಂತಂದರೆ, ಯಾರಿಗೆ ಹೊರಗಿನವ್ರಿಗೆ ಅನ್ಸೋದು ಹೋಗಿ ಮನೆಯವ್ರಿಗೇನೆ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ. ಅಷ್ಟರ ಮಟ್ಟಕ್ಕೆ ಅದು ತಲುಪತ್ತೆ. ಬಿಕಾಸ್ ವಿ ಆರ್ ಅಟೆಂಡಿಂಗ್ ಮೋಸ್ಟ್ ಆಫ್ ದ ಈವೆಂಟ್ಸ್ ಟುಗೆದರ್. ಹೆಚ್ಚೆಚ್ಚು ಈವೆಂಟ್ಸ್ಗಳಾಗಿರ್ಬೋದು ಅಥವಾ ಇನ್ನೆಲ್ಲೋ ಕಾಣಿಸ್ಕೊಳ್ಳೋದಾಗಿರ್ಬೋದು, ಈ ರೀತಿ ಆಗ್ತಿರೋದ್ರಿಂದ ನಾವು ನಾರ್ಮಲ್ ಆಗೇ ಇದ್ದೀವಿ. ನಾವು ಬಿಗ್ ಬಾಸ್ ಮನೆ ಒಳಗಡೆ ಹೇಗಿದ್ವಿ ಈಗಲೂ ಹಾಗೇ ಇದ್ದೀವಿ. ಅವ್ರ ಮನಸ್ಸಲ್ಲೂ ಏನೂ ಇಲ್ಲ, ನನ್ನ ಮನಸ್ಸಲ್ಲೂ ಏನೂ ಇಲ್ಲ. ನಾವು ಫ್ರೆಂಡ್ಸ್ ಆಗೇ ಇರಬೇಕು ಅಂತ ಆಸೆ ಪಡ್ತೀವಿ. ಸೊ ಆ ಫ್ರೆಂಡ್ಶಿಪ್ಪನ್ನ ಹಾಗೇ ಉಳ್ಕೊಳ್ಳೋದು ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಕೂಡ್ ಬಂತು ಅಂದ್ರೆ ಆ ದೇವ್ರ ಏನಾದ್ರು ಆಶೀರ್ವಾದ ಮಾಡಿದ್ರು ಅಂದ್ರೆ ಏನ್ ಮಾಡ್ತೀರಾ? ಏನಾದರೂ ಆಗಬೇಕು ಅನ್ನೋಂಥದ್ದನ್ನ ಯಾರೂ ತಪ್ಸಕ್ಕಾಗಲ್ಲ. ಸೊ ಏನು ಆಗಬೇಕು ಅಂತಿರುತ್ತೋ ಅದು ಹಾಗೇ ಆಗುತ್ತೆ ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.